22-23 ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಅವಾಗ ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗೋ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಓದ್ರಿ, ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು ಅದಕ್ಕೆ ಇಂಗ್ಲಿಷ್ ಆಯ್ತು. ಕನ್ನಡ ಕೂಡ ಕೇಳಿ. ಆಯ್ತು ಇಲ್ಲ ಇದೆ ಆಯ್ತು. ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB. ಏ 20, 22, 23 ಹೇಗೆ ಕೂತ್ಕೊಳ್ಳಪ್ಪ. ಸರ್ ನಿನ್ನ ಸಹಾಯಕ್ಕೆ ಬರ್ತಾ ಇದೀವಿ. ಬೇಡ ಹೇಳಿ, ನಾನು ಸಹಾಯ ಯಾರು ಬೇಡಕ್ಕಾಗಿಲ್ಲ ನನಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾನೇ ಮಾತಾಡ್ತೀನಿ. ರಿಪೋರ್ಟ್ ಹೇಳ್ತಾ ಕೂತ್ಕೊಳ್ಳಿ ಪ್ಲೀಸ್. ಕುಳ್ಳಸ್ರಿ ಸುನಿಲ್ ಕೂರ್ತೀನಿ ನಾನು. ಅವ್ರು ಮಾತಾಡ್ತೀನಿ ಅಷ್ಟೇ, ನಾನೇನು ಅವ್ರು ಇಲ್ಲ ನಾನು ಐ ಆಮ್ ನಾಟ್ ಈಲ್ಡ್ ಆಗಿಲ್ಲ ನಾನು. ಇದು ನೋಡಿದ್ದೀನಿ, ನಾನು ನೋಡಿದ್ದೀನಿ. 19-20 ಅಲೋಕೇಶನ್ 546, ರಿಲೀಸ್ 56, 546. 20-21 1189, ರಿಲೀಸ್ 446. ಆಮೇಲೆ 21-22 5008, ರಿಲೀಸ್ 2504. 22-23 5401, 5451.85, 2725. 23-24 12693, ರಿಲೀಸ್ ಆಗಿರೋದು 4093. ಒಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ 11,189. 0.37 37 ಅಲ್ಲ 37. ಸೊ ಅದರಿಂದ ಇದು ಆಡಿಟ್ ರಿಪೋರ್ಟ್ ಬಂದಿದೆಯಲ್ಲ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ. ನಾನು ಪೂರ ಓದಕ್ಕಾಗಿಲ್ಲ, ನಿಜ ಹೇಳಬೇಕು ಅಂತಂದ್ರೆ 100% ಓದಿಲ್ಲ ನಾನು. 100ಕ್ಕೆ 100 ಓದಕ್ಕಾಗಿಲ್ಲ. ಪೇಪರ್ನಲ್ಲಿ ಓದ್ಕೊ ಬಂದಿದ್ದೆ. ಆಮೇಲೆ ಇಲ್ಲಿ ಅಧಿಕಾರಿಗಳ ಜೊತೆ ನಲ್ಲಿ ಚರ್ಚೆ ಮಾಡಿದೆ ಅಷ್ಟೇನೆ. ಆಮೇಲೆ ಓದ್ತೀನಿ, ನಾನು ಓದ್ತೀನಿ ಡೆಫಿನೆಟ್ ಆಗಿ. ನೆಕ್ಸ್ಟ್ ಬಡ್ಜೆಟ್, ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸೆ ಓದಿ. ಇನ್ನ 1 ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ರವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು, ಈ 2 ಬಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ, ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ. ಅವ್ರೇನ್ ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಅಲ್ಲ ವಿಜೇಂದ್ರ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಆಮೇಲೆ ಹೇಳಪ್ಪ, ಕೂತ್ಕೊಳ್ಳಿ. ಬಜೆಟ್ ಮುಂದುವರಿಸಿ.
ಐ ಆಮ್ ನಾಟ್ ಯೀಲ್ಡಿಂಗ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.